ಒಂದು ಪ್ರಕೃತಿಯ ಆಶೀರ್ವಾದ. ಮುಖ್ಯಮಂತ್ರಿಗಳು ಅವರು ತೆಗೆದುಕೊಂಡಂಥ ತೀರ್ಮಾನದಲ್ಲಿ ಆಗಸ್ಟ್ ತಿಂಗಳಲ್ಲಿ ಯಾವಾಗಲೂ ಕೂಡ ಕರ್ನಾಟಕಕ್ಕೆ ಆಗ್ತಕ್ಕಂಥ ಕೆಲವು ಬೆಳವಣಿಗೆಗಳಲ್ಲಿ ಸಹಾಯಕ್ಕೆ ಬಂದಿರತಕ್ಕಂಥದ್ದು ಪ್ರಕೃತಿ. ಆ ಪ್ರಕೃತಿಯಿಂದ ಇವತ್ತು ತಿಳಿಯಾದ ವಾತಾವರಣ ಸೃಷ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಮೇಕೆದಾಟು ಯೋಜನೆಯನ್ನು ಯಾವ ರೀತಿ ಮಾಡಬೇಕು, ಏನು ಇವತ್ತು ಪರಿಸ್ಥಿತಿ ಇದು ಇವತ್ತಿದ್ದಾಗ ತಮಿಳುನಾಡಿನಲ್ಲಿ ಬೆಳೆಗೆ ಎಷ್ಟು, ಕುಡಿಯೋ ನೀರಿಗೆ ಎಷ್ಟು, ಇವತ್ತು ಈ ಮೊದಲನೇ ಬಾರಿಗೆ ಚರ್ಚೆ ಆಗಿದೆ. ಆದ್ದರಿಂದ ಭಾರತ ಸರ್ಕಾರ ಈಗಾಗಲೇ ಮೇಕೆದಾಟು ಯೋಜನೆಯನ್ನು ಕರ್ನಾಟಕದಲ್ಲಿ ಮಾಡೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆ DPR ಅನ್ನು ತರಿಸ್ಕೊಂಡು ಅದರಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಸರಿಪಡಿಸಿ ತಾಂತ್ರಿಕವಾಗಿ ಅದು ಯೋಜನೆಯನ್ನು ಮಾಡ್ತಕ್ಕಂಥದಕ್ಕೆ ಭಾರತ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ತಿಳಿಸಿದೆ. ಒಂದು ಇವತ್ತು ಮುಖ್ಯಮಂತ್ರಿಗಳು ಮಾಡಿದಂಥ ಒಂದು ಸಭೆ ರಾಜ್ಯದ ಹಿತವನ್ನು ಕಾಪಾಡ್ತಕ್ಕಂಥದ್ರೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಫಾರ್ಮುಲಾ ಏನಿದೆ ಅದನ್ನು ಜಾರಿಗೊಳಿಸ್ತಕ್ಕಂಥದಕ್ಕಿಂತ ಹೆಚ್ಚಾಗಿ ಪ್ರಕೃತಿ ಆಶೀರ್ವಾದ ಬಗೆಹರಿದಿದೆ. ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಇದೇ ರೀತಿಯಾದ ಎಡವಟ್ಟುಗಳಾದಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಪರಿಸ್ಥಿತಿಗೆ ಒಂದು ಕಾರ್ಯರೂಪವನ್ನು, ಕಾರ್ಯಸೂಚಿಯನ್ನು ಮಾಡಿ ಶಾಶ್ವತವಾದ ಒಂದು ಸಂದೇಶವನ್ನು ಎರಡೂ ರಾಜ್ಯಗಳ ಮಧ್ಯದಲ್ಲಿ ಒಡಂಬಡಿಕೆಯನ್ನು ಮಾಡ್ತಕ್ಕಂಥದಕ್ಕೆ ಸಾಕಷ್ಟು ವಿಸ್ತೃತವಾಗಿ ಚರ್ಚೆ ಆಗಿದೆ. ಈ ಚರ್ಚೆಯ ವ್ಯವಸ್ಥೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳು ತಮಗೆ ತಿಳಿಸ್ತಾರೆ. ಒಂದು, ರಾಜ್ಯದ ಹಿತವನ್ನು ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಯ್ತಕ್ಕಂಥದಕ್ಕೆ ಆಡಳಿತ ಪಕ್ಷ, ವಿರೋಧ ಪಕ್ಷ ಅಂತೆ ಎಲ್ಲರೂ ಕೂಡ ಒಟ್ಟಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಇವತ್ತಿನ ತೀರ್ಮಾನಕ್ಕೆ ನಾವು ಬೆಂಬಲವನ್ನು ಸೂಚಿಸಿದ್ವಿ. ಕೇಂದ್ರ ಸರ್ಕಾರ ಈಗಾಗಲೇ ಸಹಮತ ವ್ಯಕ್ತಪಡಿಸಿದೆ. DPRನಲ್ಲಿ ಇರ್ತಕ್ಕಂಥ ಕೆಲವು ಲೋಪಗಳನ್ನು ಕೂಡ ಸರಿಪಡಿಸಿ ಕನಿಷ್ಠ ಇನ್ನೊಂದು 50 ವರ್ಷಕ್ಕಾದರೂ ಕೂಡ ತಾಂತ್ರಿಕವಾದ ತೊಂದರೆಗಳು ಇರಬಾರ್ದು, ಆ ರೀತಿ ಮಾಡಿ ಕಳಿಸಿ ಅನ್ನೋದನ್ನು ನಾನು ಕೂಡ ಇವಾಗ ಮಾತನಾಡಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಮ್ಮತಿಸಿದ್ದಾರೆ. ಒಂದು, ರಾಜ್ಯದ ಹಿತವನ್ನು ಕಾಪಾಡುವಾಗ ನಮ್ಮ ಪಕ್ಕದ ರಾಜ್ಯದ ಜನರ ಒಂದು ಅವಶ್ಯಕತೆಯನ್ನು ಕೂಡ ಪರಿಗಣಿಸ್ತಕ್ಕಂಥದ್ರಲ್ಲಿ ಚಿಂತನೆ ನಡೆದಿದೆ. ಒಂದು, ಮೊದಲನೇ ಬಾರಿಗೆ ಇವತ್ತು ಚರ್ಚೆ ಆಗಿದ್ದು ನಮ್ಮ ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಎಷ್ಟು ತಗೊಳ್ತೀವಿ ಮತ್ತು ವ್ಯವಸಾಯಕ್ಕೆ ಎಷ್ಟು ತಗೊಳ್ತೀವಿ ಅನ್ನೋದು ಇದಾಗಿದೆ. ಆದರೆ ತಮಿಳುನಾಡಿನಲ್ಲಿ ಕುಡಿಯೋ ನೀರಿಗೆ ಎಷ್ಟು, ಒಂದನೇ ಬೆಳೆಗೆ ಎಷ್ಟು, ಎರಡನೇ ಬೆಳೆಗೆ ಎಷ್ಟು, ಮೂರನೇ ಬೆಳೆಗೆ ಎಷ್ಟು ಅನ್ನೋದು ಕೂಡ ಇನ್ನೂ ಕೂಡ ಒಂದು ರೀತಿ ಚರ್ಚೆ ಆಗಿಲ್ಲ. ಆ ಚರ್ಚೆಯೂ ಕೂಡ ಆಗ್ತಾ ಇರೋದು ಒಂದು ರೀತಿ ಸಕಾರಾತ್ಮಕವಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೂ ಕೂಡ ಇನ್ನೊಂದಷ್ಟು ನೀರನ್ನು ನಾವು ಉಪಯೋಗ ಪಡ್ಕೊಳ್ಳೋದಕ್ಕೆ ಅವಕಾಶ ಆಯ್ತದೆ. ಅದನ್ನು ತಾಂತ್ರಿಕವಾಗಿ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಭಾರತ ಸರ್ಕಾರ ನಮ್ಮ ಇತಿಮಿತಿಯಲ್ಲಿ ನಾವೇನು ಮಾಡಬೇಕು ಅದನ್ನು ಮಾಡಿದ್ದೀವಿ. ಎಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಕ್ಕಂಥದ್ದು ಅಲ್ಲಿದ್ದಂಥ ತಾಂತ್ರಿಕವಾದ ಕೆಲವು ನ್ಯೂನತೆಗಳನ್ನು ಸರಿಪಡಿಸೋದಕ್ಕೆ ತಿಳಿಸಿದ್ವಿ. ಅದನ್ನು ಈಗಾಗಲೇ ಕೊಟ್ಟಿದ್ದೀವಿ, ಅದನ್ನು ಮಾಡ್ತಾರೆ. ಅದಾದ್ಮೇಲೆ ಬಂದ ಮೇಲೆ ನಾವೇನು ಮಾಡಬೇಕು ಅನ್ನೋದು ನಿಮಗೆ ತಿಳಿಸ್ತೀವಿ. ನೋಡಿ, ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ತಿಳಿ ವಾತಾವರಣ ಪ್ರಕೃತಿಯಿಂದ ಆಗಿದೆ. ಮುಖ್ಯಮಂತ್ರಿಗಳ ಇವತ್ತಿನ ನಡೆ ಏನಿದೆ ನಿಜವಾಗ್ಲೂ ಕೂಡ ಸರಿ ಇದೆ.